ಭದ್ರನ ಮನೆಯಲ್ಲಿ ತಂಗಿಯ ಮದುವೆ ಸಂಭ್ರಮ. ಆದರೆ ಮದುವೆ ಆಗಬೇಕಾಗಿರೋ ಕಣ್ಮಣಿ ಮುಖದಲ್ಲೇ ನಗು ಇಲ್ಲ. ಅದಕ್ಕೆ ಕಾರಣ ಕಣ್ಮಣಿಗೆ ಆ ಮದುವೆನೇ ಇಷ್ಟ ಇಲ್ಲ. ಕಣ್ಮಣಿ ಇಷ್ಟಪಟ್ಟಿದ್ದು ರಾಖಿಯನ್ನ, ಮದುವೆ ಆಗಬೇಕು ಅಂದ್ಕೊಂಡಿದ್ದು ರಾಖಿಯನ್ನ. ಆದರೆ ಇವತ್ತು ಮನೆಯವ್ರು ಎಲ್ಲರೂ ಕೂಡ ಸೇರಿ ಕಣ್ಮಣಿ ಮದುವೆಯನ್ನ ಬೇರೊಂದು ಹುಡುಗನ ಜೊತೆ ಫಿಕ್ಸ್ ಮಾಡಿದ್ದಾರೆ. ಆದರೆ ಆ ಹುಡುಗನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ವಿದ್ಯಾ ಮತ್ತೆ ಕ್ವಾಟ್ಲೆ ಸಾಕ್ಷಿ ಸಮೇತ ರುಜುವಾತು ಪಡಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡ್ತಿದ್ದಾರೆ. ಅವ್ರಿಗೆ ಆಲ್ರೆಡಿ ಆ ಹುಡುಗ ಸರಿ ಇಲ್ಲ ಅನ್ನೋ ವಿಷಯ ಗೊತ್ತಾಗಿದೆ. ಕ್ವಾಟ್ಲೆ ಸಾಕ್ಷಿಯನ್ನ ಕಲೆ ಹಾಕ್ತಿದ್ದಾರೆ. ಇತ್ತ ಕಡೆ ಕಣ್ಮಣಿ ಮನೆಯಲ್ಲಿ ಎಲ್ಲರೂ ಕೂಡ ಮದುವೆಗೆ ಹೋಗೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಸಿದ್ಧವಾಗಿದ್ದಾರೆ. ಮದುಮಗಳಾಗಿ ರೆಡಿ ಆಗಿರ್ತಕ್ಕಂತಹ ಕಣ್ಮಣಿ ಇಲ್ಲಿ ತನ್ನ ಪ್ರೀತಿ ಮಾಡಿದಂತಹ ಹುಡುಗನ ಜೊತೆ ಮನೆಯವರು ಮುಂದೆನೆ ಎಸ್ಕೇಪ್ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಇಲ್ಲಿ ಕಣ್ಮಣಿಯನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಕಾರಲ್ಲಿ ಕಣ್ಮಣಿಗೆ ಬಿಟ್ಟು ಯಾರಿಗೂ ಕೂಡ ಜಾಗ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಹುಡುಗ ರಾಖಿ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಕಣ್ಮಣಿ ಬಿಟ್ಟು ಬೇರೆ ಯಾರು ಕೂಡ ಆ ಕಾರಲ್ಲಿ ಕುಳಿತುಕೊಳ್ಳೋದಿಲ್ಲ. ಕಣ್ಮಣಿಯನ್ನ ಮಾತ್ರ ಆ ಕಾರಲ್ಲಿ ಕುಳಿತು ಕಳಿಸ್ತಾರೆ. ಇತ್ತ ಕಡೆ ಕಣ್ಮಣಿ ಹಿಂದೆನೆ ಶಿವರಾಮೇಗೌಡರು ಎಲ್ಲರ ಕಾರ್ ಕೂಡ ಹೋಗ್ತದೆ. ಆದರೆ ಹೇಗಾದ್ರೂ ಮಾಡಿ ಅವರ ಕಣ್ಣು ತಪ್ಪಿಸಿದ್ದ ಇಲ್ಲಿ ರಾಖಿ ಕಣ್ಮಣಿಯನ್ನ ಕರ್ಕೊಂಡು ಹೋಗ್ಬೇಕಾಗದ. ಯಾಕಂದ್ರೆ ಕಣ್ಮಣಿ ನಾನು ರಾಖಿಯನ್ನ ಮದುವೆ ಆಗದ ಹೊರತು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಹೆದರಿಸಿದಾಳೆ. ಹಾಗಾಗಿ ಇಲ್ಲಿ ಕಣ್ಮಣಿಯನ್ನ ಕರ್ಕೊಂಡು ಮನೆಯವರನ್ನ ಕಣ್ಣು ತಪ್ಪಿಸಿ ಇಲ್ಲಿ ರಾಖಿ ಹೊರಡೋದಕ್ಕೆ ಸಿದ್ಧವಾಗ್ತಾರೆ. ಅದೇ ಕಾರಣಕ್ಕೆ ಡೀಸೆಲ್ ಖಾಲಿ ಆಗಿದೆ, ಹಾಕಿಸ್ಕೊಂಡು ಬರ್ತೀನಿ ಅಂತ ಬೇರೆ ದಾರಿಯಲ್ಲಿ ಹೋಗ್ತಾರೆ. ಇತ್ತ ಕಡೆ ಮನೆಯವ್ರು ಎಲ್ಲರೂ ಕೂಡ ಮದುವೆ ಚೌಟ್ರಿಗೆ ಹೋಗ್ತಿದ್ದಾರೆ. ಅತ್ತ ಕಡೆ ಭದ್ರ ತನ್ನ ತಂಗಿಗೋಸ್ಕರ ಡೈಮಂಡ್ ನಕ್ಲೇಸ್ ಅನ್ನ ತರೋಕೆ ಹೋಗ್ತಿದ್ದಾರೆ. ಈ ಕಡೆ ದಾರಿಯನ್ನ ಬದಲಿಸಿದಂತಹ ಕಣ್ಮಣಿ ಮತ್ತೆ ಆಕೆಯ ಲವರ್ ರಾಖಿ ಇಬ್ರು ಕೂಡ ಮದುವೆ ಆಗೋದಕ್ಕೆ ಅಂತ ಹೇಳಿ ದೇವಸ್ಥಾನದ ಕಡೆ ಹೊರಟಿದ್ದಾರೆ. ಈ ದಾರಿ ಮಧ್ಯದಲ್ಲಿ ವಿದ್ಯಾ ಅವರನ್ನ ನೋಡಿದ್ದೆ ಗಾಬರಿ ಆಗ್ತದಾಳೆ. ವಿದ್ಯಾಗೆ ಆಲ್ರೆಡಿ ಗೊತ್ತದೆ ಮದುವೆ ಇಷ್ಟ ಅಲ್ಲ, ರಾಖಿಯನ್ನ ಕಣ್ಮಣಿ ಲವ್ ಮಾಡ್ತಿದ್ದಾಳೆ ಅಂತ. ಹಾಗಾಗಿ ಇಲ್ಲಿ ವಿದ್ಯಾ ಹೋಗಿದ್ದೆ ಮದುವೆಯನ್ನ ನಿಲ್ಲಿಸಿ ಅವರನ್ನ ಚೌಟ್ರಿಗೆ ಕರ್ಕೊಂಡು ಬರ್ತಾಳೆ, ಅಥವಾ ಮದುವೆಯನ್ನ ಮಾಡಿಸಿ ಅವರನ್ನ ಚೌಟ್ರಿಗೆ ಕರ್ಕೊಂಡು ಬರ್ತಾಳೆ. ಏನಾಗತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.